ಎಸೆತದ ಚಾಲ್ತಿಯಲ್ಲಿ ರವಿರವರ ಕಡೆ ಹೆಸರಾಡಿ ಅಂಪೈರ್ ರೆಡಿ ಸ್ಕೋರ್ ರೆಡಿ. ಉತ್ತಮ ಎಸೆತವೇ ಅಡ್ಡ ಎಸೆತದ ನಿಶಾನೆ ಇಚುರಿ ಅಂಕದ ಮೂಲಕ ಖಾತೆ ಆರಂಭವಾಗ್ತಾ ಇದೆ. ಉತ್ತಮವಾದ ಎಸೆತ ಲೆಗ್ ಸೈಡ್ ರೀಜನ್ ಮೂಲಕ ಸಿಂಗಲ್ ಕಲೆ ಹಾಕುವಿಕೆ. ಇದರ ಮೂಲಕ ಅಂಕಪಟ್ಟಿ ಏರ್ತಾ ಇದೆ 2 ಎಂಬ ಸ್ಥಿತಿಯಲ್ಲಿ. ಪ್ರಥಮ ಓವರಿನ ಪ್ರಥಮ ಎಸೆತದ ಮುಕ್ತಾಯ ಕಾಣ್ತಾ ಇದೆ. ಅಂಕಪಟ್ಟಿಯಲ್ಲಿ ಕಾಣ್ತಾ ಇದೆ 2 ಎಂಬ ಮೊತ್ತ. ಪ್ರಥಮ ಓವರಿನ ದ್ವಿತೀಯ ಎಸೆತದ ಚಾಲ್ತಿಯಲ್ಲಿ ಬಲಕೈಯ ವೇಗಿ ರವಿ ಅಂಪೈರ್ ಶಿವಕುಮಾರ್ ಅವರನ್ನು ದಾಟಿ ಇಕ್ಕು ಅವರ ಕಡೆಗೆ ದಾಳಿ. ನೆಲಮಟ್ಟದಲ್ಲಿ ಒಂದಂತಹ ಚೆಂಡು 2 ಅಂಕದ ಸಂಪಾದನೆ. ಅತಿ ಅಡ್ಡ ಎಸೆತದ ನಿಶಾನೆ ಅಂಕಪಟ್ಟಿ ಏರ್ತಾ ಇದೆ 4 ಎಂಬ ಸ್ಥಿತಿಯಲ್ಲಿ. ಮತ್ತೆ ನೆಲಮಟ್ಟದಲ್ಲಿ ಬಂದಂತಹ ಚೆಂಡು ಮತ್ತೆ ಅಡ್ಡ ಎಸೆತದ ನಿಶಾನೆ. ಸತತವಾಗಿ ಅಡ್ಡ ಎಸೆತಗಳ ಮೂಲಕ ಇತರೆ ಅಂಕವನ್ನು ಬಿಟ್ಟುಕೊಡ್ತಾ ಇದೆ ಆಟಗಾರ. ಅಧಿಕೃತ 3ನೇ ಎಸೆತ ಚಾರ್ಜಿನ ಉತ್ತಮವಾದ ಎಸೆತ ಅಲ್ಲಿ ಒಟ್ಟಿದ ಕ್ಷೇತ್ರ ಭಾಗದಲ್ಲಿ ಚೆಂಡು ಭದ್ರವಾಗ್ತಾ ಇದೆ. ಈತನ ಮೂಲಕ ಪ್ರಥಮ ಯಶಸ್ಸನ್ನು ಸಾಧಿಸ್ತಾ ಇದೆ ಬಂಜಿಕಲ್ಲು. ಆರಂಭಿಕ ದಾಂಡಿಗರಾಗಿ ಬಂದಂತಹ ವಿಜು ಅವರು ಫೋಬಿಲಿನ ಕಡೆಗೆ ಮನೆ ಮಾಡ್ತಾ ಇದ್ರೆ ಅವರ ಸ್ಥಾನವನ್ನು ತುಂಬಲು ಆಗಮಿಸಿದ್ದಾರೆ ಸುಪ್ರೀತ್ ಸುಳ್ಯ. ಸುಪ್ರೀತಿಯನ್ನು ಚುಪ್ಪ ಕಳೆದ ವಾರ ನಡೆದಂತಹ ಕಾಂತ ಮಂಗಲದ ಪ್ರೀಮಿಯರ್ ಲೀಗ್ ನಲ್ಲಿ ಸಿಕ್ಸರ್ಗಳ ಸುರಿಮಳೆಯನ್ನು ಸಿಕ್ಸಂತ ಆಟಗಾರ ಸುಪ್ರೀತ್ ಅವರದೇ ರೀತಿ ವೈಯಕ್ತಿಕ ಬಹುಮಾನ ಸ್ಟೈಲಿಶ್ ಆಟಗಾರ ಕೂಡ ಆಗಿದ್ರು. ಅವರ ಸ್ಥಾನ ತುಂಬಲು ಸುಪ್ರೀತ್ ಅವರ ಆಗಮನವಾಗ್ತಾ ಇದೆ. ಹಸ್ತಗಾರಿಕೆ ವಿಭಾಗದಲ್ಲಿ ಕಾಣ್ತಾ ಇದೆ ರವಿ. ಔಷಧ ವಿಕೆಟ್ಗಳ ನಡುವೆ ಚುರುಕಿನ ಓಟ 2ನೇ ಓಟಕ್ಕಾಗಿ ಯತ್ನಾಲಿ ಈತನ ಮೂಲಕ 2 ಓಟಗಳು ಕೂಡ ಸಫಲವಾಗ್ತಿದೆ. ಗುಡ್ಡ ಪಾಲನೆಯಲ್ಲಿ ನಿರಾಶಾದಾಯಕ ಪ್ರದರ್ಶನ. ಈತನ ಮೂಲಕ 2 ಅಂಕಗಳನ್ನು ಉಚಿತವಾಗಿ ಕೊಡುಗೆಯಾಗಿ ನೀಡ್ತಾ ಇದೆ. ಕೊನೆಯ 2 ಎಸೆತಗಳು ಬಾಕಿ. ಈತನ ಮೂಲಕ ಹುಚ್ಚರಿಯನ್ನು ಕೊಡ್ತಾ ಇದೆ. ಸುಪ್ರೀತ್ ರವರು ಕೂಡ ತಮ್ಮ ಹುಚ್ಚರಿಯನ್ನು ಎದುರಲ್ಲಿ ತಂಡಕ್ಕೆ ಒಪ್ಪಿಸ್ತಾ ಇದ್ದಾರೆ. ಒಂಟಿ ಅಂಕದ ಕಲೆ ಹಾಕುವುದಕ್ಕೆ ಈತನ ಮೂಲಕ ಪ್ರಥಮ ಓವರಿನ ಮುಕ್ತಾಯಕ್ಕೆ ಅಂಕಪಟ್ಟಿಯಲ್ಲಿ 8ಕ್ಕೆ 2 ಎಂಬ ಸ್ಥಿತಿಯಲ್ಲಿ ಮೇನ. ಅಡ್ಡ ಎಸೆತದ ನಿಶಾನೆ. ಪ್ರಥಮ ಎಸೆತವನ್ನೇ ಇತರೆ ಮೂಲಕ ಇತರೆ ಅಂಕದ ಕೊಡುಗೆಯನ್ನು ನೀಡ್ತಾ ಇದೆ ಎಸೆತಗಾರ. ಇದೀಗ ದ್ವಿತೀಯ ಓವರ್ನ ಅಧಿಕೃತ ಎಸೆತದ ಚಾಲ್ತಿಯಲ್ಲಿ ಉತ್ತಮ ಬಲವಾದ ಮನವಿ. ಅವರಿಗೆ ಪುರಸ್ಕಾರಗಳಿಲ್ಲ. ಚುಕ್ಕಿ ಸಾಧಿಸ್ತಾ ಇದೆ ಚೆಂಡು. ಯಶಸ್ಸನ್ನು ಸಾಧಿಸ್ತಾ ಇದ್ದಾನೆ ಎಸೆತಗಾರ. ಉತ್ತಮವಾದ ಎಸೆತ 2ನೇ ಪ್ರಥಮ ಅಂಕಕ್ಕೆ ಊಟ ಬಲವಾದ ಮನವಿ. ಈತನ ಮೂಲಕ ಪುರಸ್ಕಾರ. ರನ್ಔಟ್ ಮುಖೇನ ಹುಚ್ಚರಿನೆಲ್ಲ ಕುರುಳ್ತಾ ಇದೆ. 3ನೇ ಹುಚ್ಚರಿ ಕೂಡ ನಷ್ಟವಾಗ್ತಾ ಇದೆ ಮೇನ ತಂಡದ ಪರವಾಗಿ. ಐಸ್ಗಳ ಮೇಲೆ ಯಶಸ್ಸನ್ನು ಸಾಧಿಸ್ತಾ ಇದೆ ಬಂಜಿಕಲ್ಲು. ಎರಡು ಎಸೆತಗಳ ಮುಕ್ತಾಯ ಕಾಣ್ತಾ ಇದೆ ದ್ವಿತೀಯ ಓವರಿನ ತೃತೀಯ ಎಸೆತದ ಚಾಲ್ತಿಯಲ್ಲಿ. ಇನ್ನು ಕೂಡ ಆರಂಭಿಕ ದಾಂಡಿಗರಿಗೆ ಬಂದಂತಹ ಹೈಕೂರ್ ಅವರು ಸ್ಟ್ರೈಕಿಂಗ್ ನಲ್ಲಿ ಭದ್ರವಾಗಿದ್ದಾರೆ. ನೆಲಕಚ್ಚಿ ಬಂದಂತಹ ಚೆಂಡು ನೇರವಾಗಿ ಬಳಸಿದ ಕ್ಷೇತ್ರ ಭಾಗದಲ್ಲಿ ಭದ್ರವಾಗ್ತಾ ಇದೆ. ಈತನ ಮೂಲಕ ಐಕೂರ್ ಅವರ ಉತ್ತರಿ ಕೂಡ 4 ಇದ್ರೆ
ಅಂಕಪಟ್ಟಿಯಲ್ಲಿ ಕಾಣ್ತಾ ಇದೆ 9ಕ್ಕೆ 4 ಎಂಬ ಸ್ಥಿತಿಯಲ್ಲಿ ಮೇನಾಳ. ಇನ್ನೂ ಕೂಡ 2 ಓವರ್ಗಳು ಬಾಕಿ ಇದೆ. ಮತ್ತೆ ಉತ್ತರಿ ನಷ್ಟವಾಗ್ತಾ ಇದೆ. ಅಖಿಲ್ ಅವರ ಉತ್ತರನೆಲ್ಲ ಕೊಡ್ತಾ ಇದೆ. ನಿರಾಶಾದಾಯಕ ಪ್ರದರ್ಶನ ಮೂಡಿ ಬರ್ತಾ ಇದೆ ಮೇನಾಳ ಕಡೆಯಿಂದ. ಲೀಲಾಜಾಲವಾಗಿ ಉತ್ತರಿಗಳ ಪತನ ಕಾಣ್ತಾ ಇದೆ. ಇದರ ಮೂಲಕ 20 ಅಂಕದ ಕಲೆ ಹಾಕುವಿಕೆ ಜುನೈದ್ ವಕೀಲ. ಕ್ರೀಡಾಪಟುಗಳು ಗೌರವಾನ್ವಿತ ಶ್ರೀತ ನಿಷಾದ್ ನಂತರ್ಕ ಇವರ ರೀತಿಯನ್ನು ಗುರುತಿಸಿ ಆತ್ಮೀಯವಾಗಿ ಸ್ವಾಗತಿಸುತ್ತಿದ್ದೆವು. ಕೊನೆಯ 1 ಸುತ್ತ ಬಾಕಿ ಇರುವಂತಹ ಪ್ರತಿ ಓವರ್ನ ಮುಕ್ತಾಯಕ್ಕೆ ವೈಡ್ +1 2 ಅಂಕಗಳ ಕೊಡುಗೆಯನ್ನು ನೀಡ್ತಾ ಇದೆ ಇತರೆ ಮೂಲಕ. ದ್ವಿತೀಯ ಓವರ್ನ ಅಧಿಕೃತ ಕೊನೆಯ ಸತತ ಚಾಲ್ತಿಯಲ್ಲಿ ಸರ್ಕಾರಿಕ ವಿಭಾಗದಲ್ಲಿ ಪಂಚಕಲ್ನ ಉರಿಕೈ ಉತ್ತಮವಾದ ಸಿಂಗಲ್ ಕಲೆ ಹಾಕುವ 2 ಓಟಕ್ಕಾಗಿ ಯತ್ನ ಸಫಲತೆ ಕಾಣ್ತಾ ಇದೆ. ಇದರ ಮುಖ್ಯ 2 ಓಟಗಳು ಮುಕ್ತಾಯವಾಗ್ತಾ ಇದ್ರೆ 2 ಓವರ್ಗಳು ಕೂಡ ಮುಕ್ತಾಯ ಕಾಣ್ತಾ ಇದೆ. ಉತ್ತಮವಾದಂತ ಹೊಡೆತ ಅಮೂಲ್ಯವಾದ ಸಿಂಗಲ್ ಅನ್ನು ಕಲೆ ಹಾಕ್ತಿದ್ರೆ 2 ಓಟಕ್ಕಾಗಿ ಯತ್ನ ರನ್ಔಟ್ಗಾಗಿ ಬಲ್ಲವಾದ ಮನವಿ. ಅನಿನಯವಾದ ತಿರಸ್ಕಾರ ಕಾಣ್ತಾ ಇದೆ. ವಿಕೆಟ್ಗಳ ನಡುವೆ ಚುರುಕಿನ ವೇಗ ಕಾಣ್ತಾ ಇದೆ. 2 ಓಟಗಳು ಕೂಡ ಲಭ್ಯವಾಗ್ತಾ ಇದೆ. ಅರುಣ್ ಅವರ ಪ್ರಥಮ ಎಸೆತದಲ್ಲಿ 2 ಓಟಗಳು ಅನ್ನಗಾಲಿಸ್ತಾ ಇದೆ ಮೇನಾಳ. ಪ್ರತಿ ಓವರಿನ ದ್ವಿತೀಯ ಸುತ್ತಿನ ಚಾಲ್ತಿಯಲ್ಲಿ ಎತ್ತುಗಳ ಭಾಗದಲ್ಲಿ ಅರುಣ್ ಅನುಗೋಲ್ ನಿಶಾನೆ. ಅಂಕಪಟ್ಟಿಯಲ್ಲಿ ಮತ್ತೆ ಇತರೆ ಮೂಲಕ 2 ಅಂಕಗಳ ಕಲೆ ಹಾಕುವಿಕೆ. ಉತ್ತಮವಾದ ಚಿತ್ತ, ಬಹಳಷ್ಟು ಜಾಣತನದ ಆಟ ಅಲ್ಲಿ ಕಾಣ್ತಾ ಇದೆ. ತಟ್ಟಿ ಮುಟ್ಟಿ ಒಟ್ಟಕ್ಕೆ 2 ಅಂಕದ ಕಲೆ ಹಾಕುವಿಕೆ. ಅಲ್ಲಿ ಕ್ಷೇತ್ರಪಾಲನೆಯಲ್ಲಿ ಕೊಂಚದಲ್ಲಿ ಬಿಲಿ ಕಾಣ್ತಾ ಇದೆ. ಲೀಲಾಜಾಲವಾಗಿ ವಿಕೆಟ್ಗಳ ನಡುವೆ 2 ಅಂಕಗಳ ಕಲೆ ಹಾಕುವಿಕೆ. ತೃತೀಯ ಸತತ ಚಾಲ್ತಿ ವಿಭಾಗದಲ್ಲಿ ಅರುಣ್ ಉತ್ತಮವಾದಂತ ಹೊಡೆತ. ಇದರ ಮೂಲಕ 20 ಅಂಕದ ಕಲೆ ಹಾಕಬೇಕು. ಕೊನೆಯ 2 ಎಸೆತಗಳು ಬಾಕಿ. ಉತ್ತಮವಾದ ಹೊಡೆತ. ಮತ್ತೆ 20 ಅಂಕದ ಕಲೆ ಹಾಕಬೇಕೆ. ಪ್ರತಿ ಓವರಿನ ಕೊನೆಯ ಎಸೆತದ ಚಾಲ್ತಿಯಲ್ಲಿ ಅರುಣ್ ಅಂಕಪಟ್ಟಿ ಕೂಡ ನಿಧಾನವಾಗಿ ಏರ್ತಿದೆ. ಮತ್ತೆ 20 ಅಂಕದ ಕಲೆ ಹಾಕಿ ಮುಖೇನ ತೃತೀಯ ಓವರ್ನ ಮುಕ್ತಾಯ ಅಂಕಪಟ್ಟಿಯಲ್ಲಿ ಕಾಣ್ತಾ ಇದೆ 20. ತ್ಯಾಗರಾಜರ್ ಅವರನ್ನು ಕಾಣ್ತಾ ಇದೆ. ವಂಜಿಕಲ್ ಫಂಡ್ ಪರವಾಗಿ ಕೊನೆಯ ಓವರ್ನ ಸ್ಥಳೀಯ ಭಾಗದಲ್ಲಿ ತ್ಯಾಗರಾಜ. ಉತ್ತಮವಾದಂತ ಹೊಡೆತ ನೇರವಾಗಿ ಕ್ಷೇತ್ರಪಾಲಕನ ಕೈಗೆ ಸೇರ್ತಾ ಇದೆ ಚೆಂಡು. ಈತನ ಮುಖ್ಯ ಜುನೈದ್ ಅವರ ಉತ್ತರಿ ಕೂಡ ಪತನ ಕಾಣ್ತಾ ಇದೆ. ಪ್ರಥಮ ಎಸೆತದಲ್ಲಿ ಯಶಸ್ಸನ್ನು ಸಾಧಿಸ್ತಾ ಇದೆ ಎಸೆತಗಾರ ತ್ಯಾಗರಾಜ. ಅಂಕಪಟ್ಟಿಯಲ್ಲಿ ಕಾಣ್ತಾ ಇದೆ 24ಕ್ಕೆ 6 ಎಂಬ ಸ್ಥಿತಿಯಲ್ಲಿ ಮೇನಾಳ. ಇನ್ನು ಕೂಡ 5 ಎಸೆತಗಳು ಬಾಕಿ ಇದೆ. ತ್ಯಾಗರಾಜ ಕಾಣ್ತಾ ಇದ್ರೆ
ಅನುಪಮ ನಿಶಾನ ಇತರೆ ಮೂಲಕ ಒಂದು ಅಂಕದ ಅಮೂಲ್ಯವಾದ ಕೊಡುಗೆಯನ್ನು ಎದುರಾಳಿ ತಂಡಕ್ಕೆ ಬಿಟ್ಟು ಕೊಡ್ತಾ ಇದ್ದಾರೆ ತ್ಯಾಗರಾಜ. ಈತನ್ ಮುಖೇನ ಮತ್ತೆ ಉತ್ತರಿಯ ನಷ್ಟವಾಗ್ತಾ ಇದೆ. ಯಶಸ್ಸಿನ ಮೇಲೆ ಯಶಸ್ಸನ್ನು ಸಾಧಿಸ್ತಾ ಇದ್ದಾರೆ ತ್ಯಾಗರಾಜ. ಅನೇಕ ಮಟ್ಟದಲ್ಲಿ ಬಂದ ಚೆಂಡು ಎರಡನೇ ಇದರ ಮುಖೇನ ಬಂಟಿ ಅಂಕ ಕೂಡ ಲಭ್ಯವಾಗ್ತಾ ಇದೆ. ಅಂಕಪಟ್ಟಿಯಲ್ಲಿ ಕಾಣ್ತಾ ಇದೆ 26. ಉತ್ತಮವಾದ ಹೊಡೆದ ಬಂಟಿ ಅಂಕದ ಕಲೆ ಹಾಕಬೇಕೆ. ಎರಡನೇ ಓಟಕ್ಕಾಗಿದ್ದ 4 ಎಸೆತಗಳು ಕೂಡ ಮುಕ್ತಾಯವಾಗ್ತಾ ಇದೆ. ಇನ್ನಿಂಗ್ಸ್ನ ಕೊನೆ 2 ಎಸೆತಗಳು ಬಾಕಿ. ಎಸೆತಗಾರರ ಭಾಗದಲ್ಲಿ ಬಲಗೈ ವೇಗಿ ತ್ಯಾಗರಾಜ. ಈತನ್ ಮುಖೇನ ಸುನಿಲ್ ಅವರ ಉತ್ತರಿ ಕೂಡ ನಷ್ಟವಾಗ್ತಾ ಇದೆ. ಅಲೌಟ್ ಆಗ್ತಾ ಇದೆ ತಂಡ. 20 ಎಸೆತಗಾರಿಕೆ ಭಾಗದಲ್ಲಿ ಬಿಜು. ಉತ್ತಮ ಎಸೆತ ಪ್ರಥಮ ಓವರಿನಲ್ಲಿ ಸಫಲತೆ ಕಾಣ್ತಾ ಇದೆ. ಪ್ರಥಮ ಓವರಿನಲ್ಲಿ ಆರಂಭಿಕ ದಾಂಡಿಗರಾದಂತಹ ಅರುಣ್ ರವರ ಉತ್ತರಿ ಕೂಡ ನಷ್ಟವಾಗ್ತಾ ಇದೆ ಪಂಚಿಕಲ್ಲ ತಂಡಕ್ಕೆ. ಪ್ರಥಮ ಎಸೆತದಲ್ಲಿ ಯಶಸ್ಸನ್ನು ಕಾಣ್ತಾ ಇದ್ದಾರೆ ವಿಜು. ಪ್ರಥಮ ಓವರಿನ ಪ್ರಥಮ ಎಸೆತದಲ್ಲಿ ಎದುರಾಳಿ ತಂಡದ ಅಮೂಲ್ಯವಾದ ರವಿರವರು ಕಾಣ್ತಾ ಇದೆ. ಎಸೆತಗಾರಿಕೆ ಭಾಗದಲ್ಲಿ ವಿಜು. ನೆಲಮಟ್ಟದಲ್ಲಿ ಬಂದ ಚೆಂಡು ಕ್ಷೇತ್ರ ಪಾಲಕನ ಕೈಯಲ್ಲಿ ಭದ್ರವಾಗಿದೆ. ತ್ಯಾಗರಾಜರವರ ಉತ್ತರಿ ಕೂಡ ನಷ್ಟವಾಗ್ತಾ ಇದೆ. ರನ್ನೌಟ್ ಮುಖೇನ 2 ಎಸೆತಗಳಲ್ಲಿ ಕೂಡ ಉತ್ತರಿಗಳು ನಷ್ಟವಾಗ್ತಾ ಇದೆ. ಯಶಸ್ಸನ್ನು ಸಂಪಾದಿಸ್ತಾ ಇದೆ ಮೀನಾಳ. ಇನ್ನು ಕೂಡ ಯಾವುದೇ ರೀತಿಯ ಅಂಕಪಟ್ಟಿ ಕೂಡ ಆರಂಭವಾಗ್ತಾ ಇಲ್ಲ. 0-2 ಎಂಬ ಸ್ಥಿತಿಯಲ್ಲಿ ಸಂಕಷ್ಟ ಸ್ಥಿತಿಗೆ ತಲುಪ್ತಾ ಇದೆ. ಅವರ ತಂಡದ ಹಿರಿಯ ಹಾಗೂ ಅನುಭವಿ ಆಟಗಾರ ಶಿವಪ್ರಸಾದ್ ರವರ ಆಗಮನವಾಗ್ತಾ ಇದೆ. ಇದು ಕೂಡ 22 ಎಸೆತಗಳ ಮುಂದೆ 28 ವಿಜಯದ ಗುರಿಯನ್ನು ಬೆನ್ನತ್ತಾ ಇದೆ ಪಂಚಿಕಲ್ಲು. ತೃತೀಯ ಎಸೆತದ ಚಾತಿಯಲ್ಲಿ ಬಿಜು. ಅಚಾನಕ್ ಕ್ಷೇತ್ರದ ಆಟ ಅಲ್ಲಿ ಮತ್ತೆ ಚುಕ್ಕಿ ಕಾಣ್ತಾ ಇದೆ. ಉತ್ತಮವಾದಂತಹ ಕ್ಷೇತ್ರ ಪಾಲನೆ ಸುನಿಲ್ ಮುಖೇನ. ಸತತ 3 ಎಸೆತಗಳು ಕೂಡ ಚುಕ್ಕಿ ಕಾಣ್ತಾ ಇದೆ. ಯಾವುದೇ ರೀತಿಯ ಅಂಕಪಟ್ಟಿ ಕೂಡ ಆರಂಭವಾಗ್ತಾ ಇಲ್ಲ. ಪ್ರಥಮ ಎಸೆತದ 4ನೇ ಎಸೆತದ ಚಾಲ್ತಿಯಲ್ಲಿ ತಂಡದ ಯಶಸ್ವಿ ಬೌಲರ್ ವಿಜು. ಈತನ್ ಮುಖೇನ ರನ್ನೌಟ್ ಹೋಗಿ ಬಲವಾದ ಮನವಿ. ಯಾವುದೇ ರೀತಿಯ ಪುರಸ್ಕಾರವಿಲ್ಲ. ಅಂಕಪಟ್ಟಿ ಆರಂಭಗೊಳ್ತಾ ಇದೆ. ಪ್ರಥಮ ಓವರಿನ ಪಂಚಮಿ ಎಸೆತದ ಚಾಲ್ತಿಯಲ್ಲಿ ಎಸೆತಗಾರಿಕೆ ಭಾಗದಲ್ಲಿ ಮತ್ತೆ ಬಿಜು. ಉತ್ತಮವಾದಂತಹ ಚುಕ್ಕಿ ಕಾಣ್ತಾ ಇದೆ. ಚೆಂಡು ಯಶಸ್ಸು ಲಭಿಸ್ತಾ ಇದೆ. ಇನ್ನು ಕೂಡ ರವಿರವರ ದಂಡಿನಲ್ಲಿ ದೊಡ್ಡ ಹೊಡೆತಗಳು ಬರಬೇಕಾಗಿದೆ ಪಂಚಿಕಲ್ಲು ತಂಡಕ್ಕೆ. ಅನೇಕ ಮಟ್ಟದಲ್ಲಿ ಬಂದಂತಹ ಚೆಂಡು ಪ್ರಥಮ ಮತ್ತೆ ಬಂದಂಕದ ಕಲೆಯಕ್ಕೂ ಈತನ್ ಮುಖೇನ ಪ್ರಥಮ ಓವರ್ ಕೂಡ ಮುಕ್ತಾಯ ಕಾಣ್ತಾ ಇದೆ. 2 ಹುತ್ತೂರಿ ಎಸೆತಗಾರಿಕೆ ವಿಭಾಗದಲ್ಲಿ ಜುನೈದರವರನ್ನು ಕಾಣ್ತಾ ಇದ್ದೇವೆ. ಮೀನಾಳ ಪರವಾಗಿ ಕಳೆದ ವಾರ ನಡೆದಂತಕ್ಕಂಥ ಮಂಗಲ ಲೀಗಿನ ಬೆಸ್ಟ್ ಬೌಲರ್ ಪ್ರಶಸ್ತಿಯನ್ನು ಪಡೆದುಕೊಂಡಂತಹ ಆಟಗಾರ ಜುನೈದ. ಅದೆಲ್ಲ ಎಸೆತದ ಮೂಲಕ ತಮ್ಮ ಎಸೆತಗಾರಿಕೆಯನ್ನು ಆರಂಭಗೊಳಿಸ್ತಾ ಇದೆ. ರವಿರವರ ದಂಡುಗಾರಿಕೆ ಕಾಣ್ತಾ ಇದೆ. ಶೇಕಿಂಗ್ ಜೊತೆಯಲ್ಲಿ ರವಿರಾದ ಶಿವಪ್ರಸಾದ್ ರವರನ್ನು ಶೇಕಿಂಗ್ ಜೊತೆಯಲ್ಲಿ ಅಧಿಕೃತ ಪ್ರಥಮ ಎಸೆತ ಕೂಡ ಮುಕ್ತಾಯವಾಗ್ತಾ ಇದೆ. ಮತ್ತೆ ಬಂಟಿ ಅಂಕದ ಕಲೆ ಹಾಕುವಿಕೆ ರವಿರವರ ಮುಖೇನ.
ದ್ವಿತೀಯ ಓವರಿನ ದ್ವಿತೀಯ ಎಸೆತದ ಚಾಲ್ತಿಯಲ್ಲಿ ಎಸೆತಗಾರಿಕೆ ವಿಭಾಗದಲ್ಲಿ ಬಲಗೈ ವೇಗಿ ಜುನೈದ್. ಮತ್ತೆ ಅಡ್ಡ ಎಸೆತದ ನಿಶಾನೆ ಮತ್ತೆ ಇತರ ಅಂಕದ ಕೊಡುಗೆಯನ್ನು ನೀಡ್ತಾ ಇದ್ದಾರೆ ಜುನೈದ್. ಮತ್ತೆ ಅಡ್ಡ ಎಸೆತ ಎಲ್ಲ ಉತ್ತಮವಾದಂತಹ ನಿರ್ವಹಣೆ. ಚುಕ್ಕಿ ಕಾಣ್ತಾ ಇದೆ ಚೆಂಡು, ಯಾವುದೇ ರೀತಿಯ ಅಂಕ ಲಭ್ಯ ಬರ್ತಾ ಇಲ್ಲ. ದ್ವಿತೀಯ ಓವರಿನ ಮೂರನೇ ಎಸೆತದ ಚಾಲ್ತಿಯಲ್ಲಿ ಜುನೈದ್ ಮೊದಲದಲ್ಲಿ ಉತ್ತಮವಾದಂತಹ ಕ್ಷೇತ್ರ ಪಾಲನೆ ಲಭಿಸ್ತಾ ಇಲ್ಲ. ಎರಡನೇ ಒಟ್ಟಕ್ಕಾಗಿ ಯತ್ನ, ಕೇವಲ ಒಂದು ಅಂಕಕ್ಕೆ ತೃಪ್ತಿಯನ್ನು ಕಾಣ್ತಾ ಇದ್ದಾರೆ ದಾಂಡಿಗರು. ನಾಲ್ಕನೇ ಎಸೆತದ ಚಾಲ್ತಿಯಲ್ಲಿ ಮತ್ತೆ ವೇನಾಳ ಪರವಾಗಿ ಎಸೆತಗಾರಿಕೆ ವಿಭಾಗದಲ್ಲಿ ಜುನೈದ್ ಅವರು ಕಾಣ್ತಾ ಇದ್ದ ಪಂಚಿಕಲ್ ಪರವಾಗಿ ಶಿವಪ್ರಸಾದ್. ಅಲ್ಲಿ ಆಟಗಾರನ ಕಾಲಿಗೆ ತಗುಲಿದ್ದ ಚೆಂಡು ಒಂಟಿ ಅಂಕದ ಲಭ್ಯತೆ ಆಗ್ತಾ ಇದೆ. ನಾಲ್ಕು ಎಸೆತಗಳು ಕೂಡ ಮುಕ್ತಾಯವಾಗ್ತಿದೆ. ಕೊನೆಯ 2 ಎಸೆತಗಳು ಬಾಕಿ. ದ್ವಿತೀಯ ಓವರ್ನ ಮುಕ್ತಾಯಕ್ಕೆ ಅಂಕಪಟ್ಟಿಯಲ್ಲಿ ಕಾಣ್ತಾ ಇದೆ 7. ಅಚಾನಕ್ಷತನದ ಆಟಕ ಮೊರೆ ಹೋಗ್ತಾ ಇದ್ದಾರೆ. ಮತ್ತೆ ಒಂಟಿ ಅಂಕದ ಕಲೆ ಹಾಕುವಿಕೆ ನಿಧಾನವಾಗಿ ಏರಿಕೆ ಕಾಣ್ತಾ ಇದೆ ಪಂಚಿಕಲ್ಲು ತಂಡ. 8ಕ್ಕೆ 2 ಎಂಬ ಸ್ಥಿತಿಯಲ್ಲಿ ಕಾಣ್ತಾ ಇದೆ. ದ್ವಿತೀಯ ಓವರಿನ ಕೊನೆಯ ಎಸೆತದ ಚಾಲ್ತಿಯಲ್ಲಿ ಎಸೆತಗಾರಿಕೆ ವಿಭಾಗದಲ್ಲಿ ಜುನೈದ್. ಮತ್ತೆ ಚುಕ್ಕಿ ಕಾಣ್ತಾ ಇದೆ. ಈತನ ಮುಖೇನ 2 ಓವರ್ಗಳು ಕೂಡ ಮುಕ್ತಾಯವಾಗ್ತಾ ಇದೆ. ದ್ವಿತೀಯ ಓವರಿನ ಎಸೆತದ ಚಾಲ್ತಿಯಲ್ಲಿ ಈ ಜಮಕ್ಕೆ ಮತ್ತೆ ಒಂಟಿ ಅಂಕದ ಲಭ್ಯವಾಗ್ತಾ ಇದೆ. ಇನ್ನು ಕೂಡ 11 ದೂರ ಮುಂದೆ ಬೇಕಾಗಿದೆ. 19. ಈತ ಮುಖೇನ ಹುಚ್ಚರಿ ಕೂಡ ನಷ್ಟವಾಗ್ತಾ ಇದೆ. ಯಶಸ್ಸು ಸಂಪಾದನೆ ಆಗ್ತಾ ಇದೆ ಮೇನಾ ತಂಡದ ಪರವಾಗಿ ಪಂದ್ಯಾಟಕ್ಕಾಗಿ. ಮತ್ತೆ ಚುಕ್ಕಿ ಕಾಣ್ತಾ ಇದೆ. ಚೆಂಡು 1 ಅಂಕದ ಸಂಪಾದನೆ ಆಗ್ತಾ ಇದೆ. ಒಂಟಿ ಅಂಕದ ಕಾಲ ಹಾಕೋದಕ್ಕೆ ದೊಡ್ಡ ಹೊಡೆತಕ್ಕೆ ಯತ್ನ ನೇರವಾಗಿ ಕ್ಷೇತ್ರಪಾಲಕನಿಗೆ ಸೇರ್ತಾ ಇಲ್ಲ. ಎರಡನೇ ಒಟ್ಟಕ್ಕಾಗಿ ಯತ್ನ ಒಂಟಿ ಅಂಕಕ್ಕೆ ತೃಪ್ತಿಯನ್ನು ಕಾಣ್ತಾ ಇದ್ದಾರೆ ಆಟಗಾರರು. ಅದೆಲ್ಲ ಕಿಚ್ಚು ಬಂದಂತ ಅದನ್ನೇ ಒಟ್ಟಕ್ಕಾಗಿ ಯತ್ನ ತೃಪ್ತಿಯನ್ನು ಕಾಣ್ತಾ ಇದೆ. ಇನ್ನು ಕೂಡ ದೊಡ್ಡ ಹೊಡೆತಗಳು ಬರಬೇಕಾಗಿದೆ. ಯಾವುದೇ ರೀತಿಯ ಶರ್ಕಗಳು ಕೂಡ ಆರಂಭವಾಗ್ತಾ ಇಲ್ಲ. ಈ ಸನ್ಮುಖೇನ ಮತ್ತೆ ಹುಚ್ಚರಿ ನಷ್ಟವಾಗ್ತಾ ಇದೆ. ಶಿವಪ್ರಸಾದ್ ಅವರು ಕೂಡ ವಿವಿಧ ಕಡೆಗೆ ಮನೆ ಮಾಡ್ತಾ ಇದ್ರೆ ನೂತನ ದಾಂಡಿಗ ಆಗಲು ಕೂಡ ಆಗ್ತಾ ಇದೆ. ಕೊನೆಯ ಎಸೆತವಾಗಿ 11.
17. ಅದೇ ಎರಡನೇ 1 ಅಂಕದ ಲಭ್ಯವಾಗ್ತಾ ಇದೆ. ಇದರ ಮುಖೇನ 3ನೇ ಓವರ್ ಕೂಡ ಮುಕ್ತಾಯವನ್ನು ಕಾಣ್ತದೆ. ಅಂಕಪಟ್ಟಿ ಉತ್ತಮವಾದ ದೊಡ್ಡದಲ್ಲಿ ಉತ್ತಮವಾದ ಚಿತ್ರಪಾಲನೆ ರುಚಿಯೂರವರ ಮುಖೇನ 5ರ ಮುಂದೆ ಬೇಕಾಗಿದೆ 15. 15ದ ನಿಶಾನೆ ಬಟೋರಿ ಆಗ್ತಾ ಇದೆ ಸಿದ್ಧಗಾಲ. ಅತಿ ಚುಕ್ಕಿ ಕಾಣ್ತಾ ಇದೆ ಚೆಂಡು. ಮುಖೇನ ಗಗನ ಆಕಾಶಮುಖಿ ನೇರವಾಗಿ ಬಡಿಸಿ ದಕ್ಷಿಣ ಭಾಗದಲ್ಲಿ ಭದ್ರವಾಗ್ತಾ ಇದೆ. ಹರೀಶ್ ಅವರ ಉತ್ತರಿ ಕೂಡ ಪತನ ಮಾಡ್ತಾ ಇದೆ. 3ರ ಮುಂದೆ ಬೇಕಾಗಿದೆ. ಅತಿ ಉತ್ತಮವಾದ ಗುಡ್ಡ ಪಾಲನೆ ಎಸ್ಎಫ್ ಮುಖೇನ ಅವಾಗಲೇ ಅವರ ಉತ್ತರಿ ಕೂಡ ನಷ್ಟವಾಗ್ತಾ ಇದೆ. ಪಂದ್ಯಾಟವು ಭಾಗಶಃ ಗೆದ್ದುಕೊಳ್ತಾ ಇದೆ ಮೀನಾಳ ತಂಡ. ಕೊನೆಯ 2 ಎಸೆತಗಳು ಬಾಕಿ ಇದೆ. ಇನ್ನು ಕೂಡ ಬೇಕಾಗಿದೆ ವಿಜಯಕ್ಕೆ 13 ಓಟಗಳು. 2ರ ಮುಂದೆ 13. ಒಂಟಿ ಅಂಕದ ಕಲೆ ಹಾಕಬೇಕ. 1ರ ಮುಂದೆ ಬೇಕಾಗಿದೆ 12. ಈತ ಮುಖೇನ ಪಂದ್ಯಾಟವನ್ನು ಗೆದ್ದುಕೊಳ್ತಾ ಇದೆ.